ಕುಟುಂಬ ವ್ಯವಸ್ಥೆ ಸರಿ ಇಲ್ಲ ನಮ್ಮಲ್ಲಿ. ಈಗಿನ ಕಾಲದಲ್ಲಂತೂ ಏನೇನೇನೇನೋ ಆಗೋಗಿದೆ ಅದು ಕುಟುಂಬ ವ್ಯವಸ್ಥೆ. ಮದುವೆ ಆಗ್ತಾರೆ, ಮದುವೆ ಆದ ತಕ್ಷಣ ಡೈವೋರ್ಸ್ ಆಗುತ್ತೆ, ಅಥವಾ ಇವಾಗ ಮದುವೆ ಅನ್ನೋ ಅಂತ ಒಂದು ಕಲ್ಪನೆಯೇ ಹೋಗ್ತಾ ಇದೆ, ಲಿವ್ ಇನ್ ರಿಲೇಶನ್ಶಿಪ್ ಬಂದು ಇಳಿತಾ ಇದೆ. ಇದು ಇವತ್ತಿನ ಸಮಾಜದ ದುಸ್ಥಿತಿ. ಅಥವಾ ಮದುವೆ ಆಗ್ತಾರೆ, ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ಕೊಳ್ತಾರೆ, ಅದಾಗಿ ಒಂದ್ ತಿಂಗಳು ಆಗಕ್ಕಿಲ್ಲ, ಆಗ್ಲೇ ಅದು ಕೋರ್ಟ್ ಮೆಟ್ಲೇರಿರುತ್ತೆ, ಆ ಕುಟುಂಬ ಚೆನ್ನಾಗಿರಲ್ಲ. ಅಥವಾ ಒಂದ್ ವೇಳೆ ಜೊತೆಲಿದ್ರೂ ಕೂಡ ಪತಿ ಪತ್ನಿಯರು ಇರಬೇಕಾದ ರೀತಿಲಿ ಇರಲ್ಲ, ಇವ್ರ ದಾರಿ ಇವ್ರಿಗೆ, ಅವ್ರ ದಾರಿ ಅವ್ರಿಗೆ, ಈ ಕಡೆ ಮುಖ ಆ ಕಡೆ ಮುಖ ಮಾಡ್ಕೊಂಡಿರ್ತಾರೆ. ಇಂತಹ ಕುಟುಂಬಗಳಿಂದ ನಾವು ಸ್ವಸ್ಥ ವ್ಯಕ್ತಿಗಳನ್ನ ಅಪೇಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೀಗಾಯ್ತು? ಯಾಕೆ ಸಮಾಜದಲ್ಲಿ ಇಂತಹ ತೊಂದರೆ ಇವತ್ತು ಬರ್ತಾ ಇದೆ? ಇದನ್ನ ನಾವೆಲ್ಲರೂ ಕಾಣ್ತಾ ಇದೀವಿ, ನಾವೆಲ್ಲರೂ ಅನುಭವಿಸ್ತಾ ಇದೀವಿ. ಆದ್ರೆ ಪರಿಹಾರ ಏನು ಅಂತ ಗೊತ್ತಿಲ್ಲ. ಪರಿಹಾರ ನಮ್ಗೆ ಎಲ್ಲಿ? ಬರೀ ಕೋರ್ಟಲ್ಲಿ ಮಾತ್ರ ಪರಿಹಾರ ಕೇಳ್ತಾ ಇದೀವಿ ನಾವು. ಈ ಸಮಸ್ಯೆಗೆ ನಿಜವಾಗ್ಲೂ ಪರಿಹಾರ ಎಲ್ಲಿದೆ ಅಂತ ನಾವು ಹುಡುಕ್ತಾನೆ ಇಲ್ಲ. ನಿಜವಾದ ಪರಿಹಾರ ಇರುವಂತದ್ದು ಶಿಕ್ಷಣದಲ್ಲಿ. ಯಾವಾಗ ನಾವು ಸರಿಯಾದ ಶಿಕ್ಷಣ ಕೊಡ್ತೀವಿ, ಆಗ ತನ್ನಿಂತಾನೆ ಕುಟುಂಬಗಳು ಸರಿ ಹೋಗುತ್ತೆ. ಯಾವ ಶಾಲೆಯಲ್ಲಿ ಅಥವಾ ಯಾವ ಕಾಲೇಜಿನಲ್ಲಿ ಮಕ್ಕಳಿಗೆ ಮುಂದೆ ನೀವು ಎಂತಹ ಸಂಗಾತಿಯನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಶಿಕ್ಷಣ ಕೊಟ್ಟಿದೀವಿ? ಯೋಚನೆ ಮಾಡಿ ನೋಡಿ. ಎಲ್ಲಾದ್ರೂ ಹೇಳ್ಕೊಟ್ಟಿದೀವ? ಮುಂದೆ ನೀವು ಎಂಥ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಮ ಕುಟುಂಬ ಚೆನ್ನಾಗಿರತ್ತೆ ಅಂತ ಯಾವ್ದಾದ್ರು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯಾ? ಯಾವತ್ತಾದ್ರೂ ಸ್ಕೂಲು ಕಾಲೇಜಲ್ಲಿ ಆ ವಿಷಯನ ಪಾಠ ಮಾಡಿದೀವ? ಇಲ್ಲ. ಮತ್ತ ಅವ್ರು ಹೇಗೆ ಆಯ್ಕೆ ಮಾಡ್ಕೋತಾರೆ? ಇಷ್ಟ ಬಂದಾಗ ಆಯ್ಕೆ ಮಾಡ್ಕೋತಾರೆ, ಇಷ್ಟ ಬಂದಾಗ ಮದ್ವೆ ಮಾಡ್ಕೋತಾರೆ, 4 ದಿನಕ್ಕೆ ಮದ್ವೆ ಮುರಿದು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಎಲ್ಲಿದೆ ಮೂಲ ಸಮಸ್ಯೆ? ಮೂಲ ಸಮಸ್ಯೆ ಇರೋದು ಶಿಕ್ಷಣದಲ್ಲಿ. ಹೋಗ್ಲಿ, ನಮಗೆ ಹಿರಿಯರಿಗಾದ್ರೂ ಗೊತ್ತಾ ಎಂಥ ಸಂಗಾತಿನ ಆಯ್ಕೆ ಮಾಡ್ಕೊಡ್ಬೇಕು ಅಂತ? ಅದು ಇಲ್ಲ. ನಾವೇನ್ ಮಾಡ್ತೀವಿ? ಹುಡುಗಂಗೆ ಎಷ್ಟು ಸಂಬಳ, ಹುಡುಗಿ ಏನ್ ಓದಿದಾಳೆ, ಬೆಳ್ಳಗಿದಾಳ, ಬೆಳ್ಳಗಿದ್ರೇನು ಕಪ್ಪಗಿದ್ರೇನು ಅದನ್ನೇ ನೆಕ್ಕಕ್ಕಾಗತ್ತಾ? ಆಮೇಲೆ ಅವ್ರು ಹೇಗಿದ್ದಾರೆ, ಅವ್ರಿಬ್ರು ಗುಣ ಸ್ವಭಾವ ಹೊಂದತ್ತಾ, ಒಳ್ಳೆ ಒಂದು ಸ್ವಭಾವ ಇದೆಯಾ, ಇದನ್ನೆಲ್ಲ ನೋಡಲ್ಲ ನಾವು. ಏನನ್ನ ನೋಡ್ತೀವಿ? ಬೆಳಗಿದಾರ, ಕೆಲಸ ಇದೆಯಾ? ಸಂಸ್ಕೃತದಲ್ಲಿ ಒಂದು ತಮಾಷೆಗೆ ಒಂದು ಶ್ಲೋಕ ಹೇಳ್ತಾರೆ, ಕನ್ಯಾ ವರಯತೆ ರೂಪಂ ಮಾತಾವಿತ್ತಂ ಪಿತಾಶ್ರುತಂ ಬಾಂಧವ ಕುಲಮಿಚ್ಚಂತಿ ಮೃಷ್ಟ ಅನ್ನಂ ಇತರೇ ಜನಾಹ ಅಂತ. ಒಂದ್ ಮದ್ವೆ ಆಗ್ಬೇಕಾದ್ರೆ ಯಾರ್ಯಾರು ಏನೇನ್ ನೋಡ್ತಾರೆ ಅಂತ. ಹುಡುಗ ಚೆನ್ನಾಗಿದ್ದಾನ ಅಂತ ನೋಡ್ತಾಳಂತೆ. ಆಮೇಲಿಂದ ಅವರ ತಾಯಿ, ಹುಡುಗಿ ತಾಯಿ ಇರ್ತಾಳೆ, ಹುಡುಗಂಗೆ ದುಡ್ಡು ಎಷ್ಟು ಅಂತಾರೆ. ನಾ ಕಷ್ಟಪಟ್ಟಂಗೆ ನನ್ನ ಮಗಳು ಕಷ್ಟಪಡೋದು ಬೇಡಪ್ಪ, ದುಡ್ಡು ಎಷ್ಟಿದೆ ಹುಡುಗಂಗೆ ಅಂತ. ಆಮೇಲೆ ತಂದೆ ಏನ್ ಓದಿದಾನೆ ಅಂತ ನೋಡ್ತಾರಂತೆ. ಆಮೇಲೆ ಬಂಧು ಬಾಂಧವರೆಲ್ಲನೂ ಯಾವ ಜಾತಿ ಅಂತ ನೋಡ್ತಾರೆ. ಉಳ್ದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಊಟ ಹೇಗಿತ್ತು ಮದ್ವೆ ಮನೇಲಿ ಅಂತ ನೋಡ್ತಾರೆ. ನಾವಿವತ್ ನೋಡ್ತಿರೋದು ಇಷ್ಟೇನೆ. ಏನು ಜಾತಿ ಜಾತಕ ಇದನ್ನೆಲ್ಲ ಕುಡ್ಸಕ್ ಹೋಗ್ತೀವಿ. ಮತ್ತ ಅಲ್ಲೂ ಕೂಡ ಸಮಸ್ಯೆ. ಜಾತಿ ಯಾವ ಜಾತಿ? ಎಲ್ಲರೂ ಮನುಷ್ಯ ಜಾತಿ. ಅದರಲ್ಲಿ ನಾವು ನಮ್ಮ ಗುಣ ಸ್ವಭಾವಕ್ಕೆ ಹೊಂದವರನ್ನ ಆಯ್ಕೆ ಮಾಡ್ಕೋಬೇಕೆ